ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸುತ್ತಾನೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಡ್ರೀಮ್ 11ನಲ್ಲಿ ನೀವು ಕೂಡ ಕಂಟಿನ್ಯೂಸ್ ಆಗಿ ಟೀಮನ್ನು ಮಾಡ್ತಾ ಇದ್ದೀರಾ, ರ್ಯಾಂಕ್ 1 ಬರಬೇಕು ಅಂತ ಹೇಳಿ. ಇನ್ ಕೇಸ್ ನೀವು ತುಂಬಾ ದಿನಗಳಿಂದ ಲಾಸ್ನಲ್ಲಿದ್ದೀರಾ ಅಂತ ಹೇಳಿದ್ರೆ, ಅಥವಾ ನೀವು ಮಾಡ್ತಿರುವಂಥ ಟೀಮ್ ಏನಿದೆ ಅಷ್ಟು ಪ್ರಾಫಿಟನ್ನು ತಂದುಕೊಡ್ತಾ ಇಲ್ಲ, ಬರೀ ಲಾಸ್ ಆಗ್ತಿದೆ ಅಂತ ಹೇಳಿದ್ರೆ, ನೀವು ಕೂಡ ಡ್ರೀಮ್ 11ನಲ್ಲಿ ಈ ಒಂದು ಸೆಟ್ಟಿಂಗ್ನ ಆಫ್ ಮಾಡಿರ್ಬೋದು. ಸೊ ಯಾವುದೋ ಸೆಟ್ಟಿಂಗ್ ಡ್ರೀಮ್ 11ನಲ್ಲಿ ಈ ಸಲ IPL ನಡೀತಿದೆ, ಇದರಲ್ಲಿ ನೀವು ವಿನ್ ಆಗಬೇಕು ಅಂತ ಹೇಳಿದ್ರೆ, ರ್ಯಾಂಕ್ 1 ಬರಬೇಕು ಅಂತ ಹೇಳಿದ್ರೆ, ಅಥವಾ ಒಂದು ಪ್ರಾಫಿಟ್ ವೇನಲ್ಲಿ ಇರಬೇಕು ಅಂತ ಹೇಳಿದ್ರೆ, ಈ ಒಂದು ಸೀಕ್ರೆಟ್ ಟಿಪ್ಸನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಅದರಿಂದ ಮಾತ್ರ ನೀವು ವಿನ್ ಆಗಲಿಕ್ಕೆ ಸಾಧ್ಯ. ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಅಪ್ಡೇಟ್ಗಳಿದೆ ಅಂತೇಳಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ ಡೈರೆಕ್ಟಾಗಿ ಹೊಡೆದ ಟಾಪಿಕ್ಗೆ ಹೋಗೋಣ. ಮೊದಲ ವಿಚಾರ ಏನು ಅಂತ ಹೇಳಿದ್ರೆ, ಡ್ರೀಮ್ 11ನಲ್ಲಿ ನೀವು ವಿನ್ ಆಗಬೇಕು ಅಂತ ಹೇಳಿದ್ರೆ, ಗ್ರ್ಯಾಂಡ್ ಲೀಗನ್ನು ವಿನ್ ಮಾಡಬೇಕು ಅಂತ ತುಂಬಾ ಜನ ಪೈಪೋಟಿಯಲ್ಲಿ ಇರ್ತಾರೆ. ಅರೌಂಡ್ ಕ್ರೋರ್ಸ್ನಲ್ಲಿ ಪೀಪಲ್ಸ್ಗಳು ಡೈಲಿ ಇನ್ವೆಸ್ಟನ್ನು ಮಾಡ್ತಿರ್ತಾರೆ. ಸೊ ನೀವು ಒಂದು ಕ್ವೆಶನ್ಗೆ ನನಗೆ ಆನ್ಸರ್ ಬೇಕು. ಅದೇನಂತ ಹೇಳಿದ್ರೆ, ನೀವು ಡ್ರೀಮ್ 11ನಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಒಂದು ಗ್ರ್ಯಾಂಡ್ ಲೀಗ್ ಅಮೌಂಟನ್ನು ಮಾತ್ರ ವಿನ್ ಮಾಡಬೇಕಾ, ಅಥವಾ ಅದಕ್ಕಿಂತ ಹೆಚ್ಚಾಗಿ ವಿನ್ ಆಗುವಂಥ ಒಂದು ಆಪರ್ಚುನಿಟಿ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ತೀರಾ ಅಂತೇಳಿ. ಯಾಕಂತ ಹೇಳಿದ್ರೆ, ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಿರುವಂಥ ಸೆಟ್ಟಿಂಗ್ ಅದರ ಬೇಸ್ ಮೇಲೆ ಇದೆ. ಅದೇನಂತ ಹೇಳಿದ್ರೆ, ನೀವು ಇಷ್ಟು ದಿನ ಏನು ಅಮೌಂಟನ್ನು ವಿನ್ ಮಾಡ್ತಿದ್ರಿ ಅಥವಾ ಲಾಸ್ ಆಗ್ತಿತ್ತು, ಅದನ್ನು ಕಂಟಿನ್ಯೂಸ್ ಆಗಿ ಮುಂದುವರಿಸ್ಕೊಳ್ತಾ ಹೋದರೆ ಮತ್ತೆ ನಿಮ್ಮ ಅಮೌಂಟ್ ಲಾಸ್ ಆಗ್ಬೋದು. ಸೊ ಅದಕ್ಕೆ ಆ ವೇಯನ್ನು ಸ್ವಲ್ಪ ಚೇಂಜ್ ಮಾಡಿ. ಡ್ರೀಮ್ 11ನಲ್ಲಿ ನೀವು ಆ್ಯಕ್ಚುಲಾಗಿ ವಿನ್ ಆಗಬೇಕು ಅಂತ ಹೇಳಿದ್ರೆ, ಹೆಚ್ಚು ಯೂಟ್ಯೂಬರ್ಸ್ ಏನು ಫಾಲೋ ಮಾಡ್ತಾರೆ ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಏನು ಅದು ಅಂತ ಕೇಳಿದ್ರೆ ಸಿಂಪಲ್, ಸ್ಮಾಲ್ ಗ್ರ್ಯಾಂಡ್ ಲೀಗ್ನ ವಿನ್ ಮಾಡಬೇಕು ಅಂತೇಳಿ. ಸೊ GL ಗೊತ್ತು, ಮಿನಿ GL ಯಾವುದು ಅಂತ ಕೇಳ್ತಾಯಿದ್ದೀರಾ. ಎಲ್ಲಿ ನಿಮಗೆ ಕಾಂಪಿಟೇಷನ್ ಕ್ರೋರ್ಸ್ನಲ್ಲಿದೆ ಅದನ್ನು ಮಿನಿಮೈಸ್ ಮಾಡಿ ಹೆಡ್ ಟು ಹೆಡ್ ಮ್ಯಾಚಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಆಗಿ ಯಾರೆಲ್ಲ ಯೂಟ್ಯೂಬರ್ಸ್ ಇರ್ತಾರೆ, ಪ್ರಮೋಷನ್ನ ಮಾಡ್ತಾರೆ, ಸೊ ಅವರೆಲ್ಲ ನಾವೆಲ್ಲ ಮಾಡುವಂಥ ಸಿಂಪಲ್ ಟ್ರಿಕ್ಸ್ ಏನು ಅಂತ ಹೇಳಿದ್ರೆ, ಮೆನಿ ಗ್ರ್ಯಾಂಡ್ ಲೀಗ್ ಕಡೆ ಕಾನ್ಸಂಟ್ರೇಟನ್ನು ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತುಂಟು ಎಲ್ಲಿ ಪರ್ಟಿಕ್ಯುಲರ್ ಆಗಿ ಅಮೌಂಟ್ ನಮಗೆ ಬರುತ್ತೆ, ಎಲ್ಲಿ ಜನ್ರೇಟ್ ಆಗುತ್ತೆ ಆ್ಯಕ್ಚುಯಲ್ ಅಮೌಂಟ್ ಅಂತೇಳಿ. ಸೊ ಅದು ಇರುವಂಥದ್ದು ಗ್ರ್ಯಾಂಡ್ ಲೀಗ್ನಲ್ಲಿ ಅಲ್ಲ, ಮಿನಿ ಗ್ರ್ಯಾಂಡ್ ಲೀಗಲ್ಲಿ. ಸೊ ಇಲ್ಲಿ ನೀವು ಗ್ರ್ಯಾಂಡ್ ಲೀಗ್ಗೆ ಯಾವ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡಿ ಟೀಮನ್ನು ಮಾಡ್ತಿರೋ ಆ ರೀತಿಯಾಗಿರುವಂಥ ಟೀಮನ್ನು ಇಲ್ಲಿ ಮಾಡಿದ್ರಿ ಅಂತ ಹೇಳಿದರೆ, ನಿಮ್ಮ ಕಾಂಪಿಟೇಷನ್ ಕ್ರೋರ್ಸಲ್ಲಿದ್ದು ಥೌಸಂಡ್ಸ್ಗೆ ಬರುತ್ತೆ. ಸೊ ಅಲ್ಲಿ ನಿಮ್ಮ ನಾಲೆಡ್ನ ಯೂಸ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಡೆಫಿನೆಟಾಗಿ ನೀವು ಮ್ಯಾಚನ್ನು ವಿನ್ ಮಾಡ್ಬೋದು. ಯಾಕಂತ ಹೇಳಿದ್ರೆ, ನಿಮ್ಮ ಕಾಂಪಿಟೇಷನ್ ರಿಡ್ಯೂಸ್ ಆದಾಗ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಯಾವ ಟೀಮ್ನ ಆ್ಯಡ್ ಮಾಡ್ತಿರೋ ಅದೇ ಟೀಮ್ನ ಇಲ್ಲಿ ಆ್ಯಡ್ ಮಾಡಿದ್ರೆ ಅಂತ ಹೇಳಿದ್ರೆ 100% ನೀವು ವಿನ್ ಆಗೇ ಆಗ್ತೀರಾ. ಸೊ ಹಾಗಾಗಿ ಡ್ರೀಮ್ 11ನಲ್ಲಿ GLನ ವಿನ್ ಆಗಬೇಕು ಅಂತ ಬರಬೇಡಿ, ಡ್ರೀಮ್ 11ಇಂದ ಒಳ್ಳೆ ಪ್ರಾಫಿಟ್ ಮಾಡಬೇಕು ಅಂತ ಬನ್ನಿ. ಯಾಕಂತ ಹೇಳಿದ್ರೆ ನಿಮಗೆ ಮರೋ ಟೈಮ್ ನಿಮಗೆ ಮ್ಯಾಟರ್ ಆಗುವಂಥದ್ದು ಮನಿ ಅಲ್ವಾ. ಸೊ ಹಾಗಾಗಿ ನೀವು ವಿನ್ ಆಗಬೇಕು, ಬಟ್ ಅಮೌಂಟ್ ನಿಮಗೆ ಪ್ರಾಫಿಟಲ್ಲಿರಬೇಕು. ಸುಮ್ಮನೆ ಗ್ರ್ಯಾಂಡ್ ಲೀಗ್ ಅಂತ ಹೋಗ್ಕೊಂಡು ನಿಮ್ಮ ಅಮೌಂಟನ್ನು ಹಾಳು ಮಾಡ್ಕೋಬೇಡಿ. ಸೊ ಇನ್ನೊಂದು ಮೈನ್ ವಿಚಾರ ಏನು ನಿಮಗೆ ತಿಳಿಸ್ಕೊಡ್ಬೇಕಂತ ಹೇಳಿದ್ರೆ, ನೀವು ಡ್ರೀಮ್ 11ನಲ್ಲಿ ವಿನ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬಗ್ಗೆ ನಾಲೆಡ್ಜ್ ಇದ್ದರೆ ಮಾತ್ರ ನೀವು ವಿನ್ ಮಾಡಲಿಕ್ಕಾಗುತ್ತೆ. ಯಾಕಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಪ್ಲಾನ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ, ಡೆಫಿನೆಟಾಗಿ ನಾನು ಹೇಳ್ತೀನಿ ನೀವು ಲಾಸ್ ಮಾತ್ರ ಆಗಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ, ಇವತ್ತು ನೀವು ವಿನ್ ಮಾಡ್ತೀರಾ ಅಥವಾ ಲಾಸ್ ಆಗ್ತಿದ್ದೀರಾ, ಬಟ್ ನಾಳೆ ಇನ್ವೆಸ್ಟ್ ಮಾಡಲಿಕ್ಕೆ ನಿಮ್ಮ ಹತ್ರ ಅಮೌಂಟ್ ಇರೋದಿಲ್ಲ. ಅದನ್ನು ಶೆಡ್ಯೂಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದರ ಬಗ್ಗೆ ಪರ್ಟಿಕ್ಯುಲರ್ ವೀಡಿಯೋಸ್ಗಳನ್ನ ನಾನು ನಿಮಗೆ ಮಾಡಿ ತಿಳಿಸ್ತಿರ್ತೀನಿ. ಸೊ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಕ್ಯಾಪ್ಟನ್ ಆ್ಯಂಡ್ ವೈಸ್ ಕ್ಯಾಪ್ಟನ್ ಮತ್ತು ಈ ಒಂದು ಏನು ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಇವತ್ತು ನಾನು ತಿಳಿಸ್ಕೊಟ್ಟಿರುವಂಥ ಟಾಪಿಕ್ ಏನಿದೆ ಅದು ಕಾನ್ಸಂಟ್ರೇಟ್ ಆನ್ ಸ್ಮಾಲ್ ಲೀಗ್ಸ್. ಸೊ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಇಲ್ಲಿ ಚೆನ್ನಾಗಿ ಟೀಮ್ ಮಾಡಿ. ಸೊ ಡೆಫಿನೆಟಾಗಿ ನೀವು ಡೈಲಿ ಬೇಸ್ಮೆಂಟ್ಸ್ ಮೇಲೆ ನೀವು 52 lakhs ತನಕ ನೀವು ವಿನ್ ಮಾಡ್ಬೋದು, ನಿಮ್ಮ ಟೀಮ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ. ಸುಮ್ಮನೆ ಅಲ್ಲಿ ಗ್ರ್ಯಾಂಡ್ ಲೀಗಲ್ಲಿ ಹೋಗಿ ಅಮೌಂಟನ್ನು ಲಾಸ್ ಮಾಡ್ಕೋಬೇಡಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗೋಣ ಮತ್ತೊಂದು ಬೆಸ್ಟ್ ಇನ್ಫಾರ್ಮೇಷನ್ ಜೊತೆಗೆ, ಮತ್ತೊಂದು ಬೆಸ್ಟ್ ಅಪ್ಡೇಟ್ ಜೊತೆಗೆ. ಅಲ್ಲಿವರು ಟೇಕ್ ಕೇರ್ ಅಂತ ಹೇಳ್ತಾ, ಫೈನಲಿ ದಿಸ್ ಸುದೀಪ್ ಸೈನಿಂಗ್ ಆಫ್. ಬಾಯ್.